ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmagga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನೇಪಾಳ ದಂಗೆಗೆ ಭಾರತ ಕಾರಣ, ಭಾರತವೇ ನನ್ನನ್ನು ಷಡ್ಯಂತ್ರ ಮಾಡಿ ಕೆಳಗೆ ಬೀಳಿಸಿದೆ ಅಂತ ಯುವಕರ ದಂಗೆಗೆ ಅಧಿಕಾರ ಕಳ್ಕೊಂಡ ನೇಪಾಳದ ಮಾಜಿ ಪ್ರಧಾನಿ, ಮಾಜಿ ನಕ್ಸಲ್ ಕೂಡ ಆಗಿರೋ ಕೆಪಿ ಶರ್ಮಾ ಒಲಿ ಆರೋಪ ಮಾಡಿದ್ದಾರೆ. ಚೀನಾ ಪ್ರಿಯ ಅವರಿಗೆ ಏನು ಭಾರತದೇ ಕನಸು. ಭಾರತದ ಜೊತೆ ಗಡಿ ಹಾಗೂ ಧಾರ್ಮಿಕ ವಿಚಾರದ ಕುರಿತು ನಾನು ಮಾತನಾಡಿದ್ದನ್ನು ಅವರಿಗೆ ಸಹಿಸಿಕೊಳ್ಳಕ್ಕಾಗಿಲ್ಲ. ನನ್ನನ್ನು ಅಧಿಕಾರದಿಂದ ದೂರ ಇಡೋಕೆ ಈ ಥರ ಪಿತೂರಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸದ್ಯ ನೇಪಾಳ ಆರ್ಮಿಯ ಶಿವಪುರಿ ಬ್ಯಾರಕ್ ಕಮಾಂಡ್ ಸೈಟ್ನಲ್ಲಿ ಬಚ್ಚಿಟ್ಕೊಂಡಿರೋ ಒಲಿ ತಮ್ಮ ಪಕ್ಷದ ಕಾರ್ಯದರ್ಶಿಗೆ ಪತ್ರ ಕಳಿಸಿದ್ದು ಇದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಭಗವಾನ್ ರಾಮರ ಜನ್ಮಸ್ಥಳದ ಬಗ್ಗೆ ಆಡಿದ ಮಾತುಗಳೇ ನಮ್ಮ ರಾಜಕೀಯ ಪತನಕ್ಕೆ ಕಾರಣ ಆದವು. ರಾಮ ಮಂದಿರ ಅಯೋಧ್ಯದಲ್ಲಿ ಇಲ್ಲ, ಬದಲಿಗೆ ನೇಪಾಳದಲ್ಲಿದೆ. ಶಾಸ್ತ್ರಗಳಲ್ಲಿ ತಿಳಿಸಿದಂತೆ ರಾಮರು ನೇಪಾಳದಲ್ಲಿ ಜನಿಸಿದ್ದಾರೆ ಅಂತ ಹೇಳಿದ್ದೆ. ಹಾಗೆ ಲಿಪುಲೇಖ್, ಕಾಲಪಾನಿ ಮತ್ತು ಲಿಂಪಿಯಾಧುರ ಈ ಪ್ರದೇಶಗಳು ನೇಪಾಳಕ್ಕೆ ಸೇರಿದ್ದು ಅಂತ ಹೇಳಿದೆ. ಈ ಬಗೆಗಿನ ಹೊಸ ನೇಪಾಳ ಮ್ಯಾಪನ್ನು ವಿಶ್ವಸಂಸ್ಥೆಗೂ ಕಳಿಸಿದ್ದೆ. ನಾನು ಸ್ವಭಾವದಲ್ಲಿ ಸ್ವಲ್ಪ ಹಠಮಾರಿ, ಯಾವುದಕ್ಕೂ ಬಗ್ಗಲ್ಲ. ನಾನು ವಿಚಾರಗಳಲ್ಲಿ ರಾಜಿ ಮಾಡಿಕೊಂಡಿದ್ದಿದ್ರೆ ಅಂದುಕೊಂಡಿದ್ದನ್ನೆಲ್ಲ ಈಸಿಯಾಗಿ ಸಾಧಿಸಬಹುದಾಗಿತ್ತು. ಆದರೆ ನಾನು ಹಾಗೆ ಮಾಡಲಿಲ್ಲ. ಅದಕ್ಕೆ ಇವತ್ತು ಎಲ್ಲ ಕಾರಣಗಳಿಂದ ಅಧಿಕಾರ ಕಳ್ಕೊಳ್ಬೇಕಾಯಿತು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸ್ನೇಹಿತರೆ, ಲಿಪುಲೇಖ್, ಕಾಲಪಾನಿ ಮತ್ತು ಲಿಂಪಿಯಾಧುರ ಈ ಮೂರು ಪ್ರದೇಶಗಳು ಭಾರತ, ನೇಪಾಳ, ಚೀನಾ ಈ ಮೂರು ರಾಷ್ಟ್ರಗಳು ಸಂಧಿಸೋ ಅಥವಾ ಮೂರು ರಾಷ್ಟ್ರಗಳಿಗೆ ಹೊಂದಿಕೊಂಡಂತೆ ಗಡಿಯಲ್ಲಿ ಬರೋ ಪ್ರದೇಶ. ಇವುಗಳನ್ನು ಈಗಲೂ ಭಾರತ ಕಂಟ್ರೋಲ್ ಮಾಡ್ತಿದೆ. ಭಾರತದಿಂದ ಟಿಬೆಟ್ನಲ್ಲಿರೋ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಇದೇ ಲಿಪುಲೇಖ್ ಮಾರ್ಗದ ಮೂಲಕ ಹೋಗಲಾಗುತ್ತೆ. ಆದರೆ ನೇಪಾಳ ಮಾತ್ರ ಈ ಪ್ರದೇಶ ತನಗೆ ಸೇರಿದ್ದು ಅಂತ ಹೇಳ್ತಾ ಬಂದಿದೆ. 2020ರಲ್ಲಿ ಈ ಮೂರು ಪ್ರದೇಶಗಳನ್ನು ತನ್ನದು ಅಂತ ಹೇಳಿ ಈ ಹೊಸ ನೇಪಾಳ ನಕ್ಷೆಯಲ್ಲಿ ಸೇರ್ಪಡೆಗೊಳಿಸಿ ಭಾರತದ ಕೆಂಗಣ್ಣಿಗೆ ಅವರು ಗುರಿಯಾದರು. ಅಂದಿನಿಂದ ಈ ವಿವಾದ ಎರಡು ರಾಷ್ಟ್ರಗಳ ಮಧ್ಯೆ ಹೆಚ್ಚಾಗ್ತಾನೆ ಹೋಗಿದೆ. ಇನ್ನು ಹಿಂದೂ ನಂಬಿಕೆಗಳ ಪ್ರಕಾರ ಶ್ರೀರಾಮರು ಉತ್ತರ ಪ್ರದೇಶದ ಅಯೋಧ್ಯನಲ್ಲಿ ಜನಿಸಿದ್ರು ಅನ್ನೋ ನಂಬಿಕೆ ಇದೆ. ಆದರೆ 2020ರ ಜುಲೈನಲ್ಲಿ ಈ ಕೆಪಿ ಶರ್ಮಾ ಒಲಿ ಶ್ರೀರಾಮರು ಹುಟ್ಟಿದ್ದು ನೇಪಾಳದ ಥೋರಿ ಅನ್ನೋ ಕಡೆ ಅಂತ ಹೇಳಿಬಿಟ್ರು. ಇದೇ ನಿಜವಾದ ಅಯೋಧ್ಯೆ ಅಂತ ಹೇಳಿ ವಿವಾದ ಸೃಷ್ಟಿ ಮಾಡಿದ್ರು. ಹೊಸದಾಗಿ ಏನೋ ಒಂದು ಕಾಂಟ್ರವರ್ಸಿ ಮಾಡಬೇಕು ಅಂತಲೇ ಮಾಡದಂಗಿತ್ತು. ಹೀಗಾಗಿ ಈ ಒಲಿ ಸರ್ಕಾರಕ್ಕೂ ಭಾರತದ ನಡುವೆ ಈಗ ಸಂಬಂಧ ಚೆನ್ನಾಗಿರಲಿಲ್ಲ. ಈಗ ಇದೇ ಕಾರಣಗಳನ್ನು ಕೊಟ್ಟು ಒಲಿ ಭಾರತ ಪಿತೂರಿ ಮಾಡಿ ನನ್ನ ಸರ್ಕಾರವನ್ನು ಬೀಳಿಸಿದೆ, ದಂಗೆಗೆ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕುಮ್ಮಕ್ಕನ್ನು ಕೊಟ್ಟಿವೆ ಅನ್ನೋ ರೀತಿಯಲ್ಲಿ ಆರೋಪ ಮಾಡಿದ್ದಾರೆ. ಈ ಮುಂಚೆ ಕಳೆದ ಮಾರ್ಚ್ ತಿಂಗಳಲ್ಲಿ ರಾಜಪ್ರಭುತ್ವದ ಪರ ಹೋರಾಟ ನಡೆದಿತ್ತು, ಜೋರಾಗಿತ್ತು. ಅವಾಗಲೂ ಏನೋ ಉಲ್ಟಾ ಪಲ್ಟಾ ಆಯಿತು ಸರ್ಕಾರ ಅಂತ ಅಂದ್ಕೊಂಡಿದ್ರು ಎಲ್ಲರೂ ಕೂಡ. ಆದರೆ ಎಡ್ಜಲ್ ಬಚಾವಾಗಿದ್ರು ಒಲಿ. ಆವಾಗಲೂ ಹಿಂಗೆ ಹೇಳಿಕೆ ಕೊಟ್ಟಿದ್ರು. ಈಗ ಮತ್ತೆ ಅದೇ ರಾಗ ಹಾಡಿದ್ದಾರೆ. ಇನ್ನೊಂದು ಕಡೆ ಸರ್ಕಾರ ಕಿತ್ತು ಹಾಕಿರೋ ಜೆನ್ಜಿಗಳು ನೇಪಾಳದ ಹೊಸ ನಾಯಕನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಈಗಾಲಿನ ಭದ್ರಕಾಳಿಯಲ್ಲಿರೋ ಸೇನಾ ಪ್ರಧಾನ ಕಚೇರಿಯಲ್ಲಿ ನೇಪಾಳದ ನಿರ್ಗಮಿತ ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಹಾಗೂ ನೇಪಾಳ ಆರ್ಮಿ ಚೀಫ್ ಅಶೋಕ್ ರಾಜ್ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಅಲ್ಲಿನ ಮಾಜಿ ಚೀಫ್ ಜಸ್ಟಿಸ್ ಸುಶೀಲಾ ಕರ್ಕೆ, ಕಾಠ್ಮಂಡು ಮೇಯರ್ ಬಾಲೇಂದ್ರ ಶಾ ಇಬ್ಬರ ಹೆಸರು ಮುಖ್ಯಸ್ಥರ ರೇಸ್ನಲ್ಲಿದೆ, ಮುಂಚೂಣಿಯಲ್ಲಿದೆ. ಈ ಮಾತುಕತೆ ಬಗ್ಗೆ ರಾಮಚಂದ್ರ ಪೌಡೆಲ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೇಪಾಳದ ಸಂವಿಧಾನದ ಅಡಿ ಸದ್ಯದ ಬಿಕ್ಕಟ್ಟನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಮಾತುಕತೆ ನಡೀತಾ ಇರೋ ಹೊತ್ತಲ್ಲಿ ಸೇನಾ ಪ್ರಧಾನ ಕಚೇರಿ ಹೊರಗೆ ಸ್ವಲ್ಪ ಗಲಾಟೆ ಕೂಡ ಆಗಿದೆ. ಇತ್ತ ಇದೇ ಪ್ರತಿಭಟನಾಕಾರರನ್ನ ಮಾಧ್ಯಮದವರು ಹೋಗಿ ನಿಮಗೆ ಮುಂದೆ ಎಂತಹ ನಾಯಕ ಬೇಕು ಅಂತ ಕೇಳಿದಾಗ ನಮಗೆ ಕೆಪಿ ಶರ್ಮಾ ಒಲಿ ತರದ ಲೀಡರ್ಗಳು ಬೇಡ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತರದ ಲೀಡರ್ಗಳು ಬೇಕು ಅಂತ ನೇಪಾಳಿ ಜೆನ್ಜಿ ಹುಡುಗರು ಹೇಳಿದ್ದಾರೆ. ಅದು ವೈರಲ್ ಆಗಿದೆ. ಈ ಕೆಪಿ ಶರ್ಮಾ ಒಲಿ ಅಂತವರು ನೇಪಾಳಕ್ಕೆ ಏನೂ ಮಾಡಿಲ್ಲ, ಒಲಿ ಎಲ್ಲಿದ್ರು ಸರಿ ಅವ್ರನ್ನ ಹೊಡೆದು ಹಾಕ್ತೀವಿ ಅಂತ ಹೇಳಿ ಆರ್ಭಟಿಸಿದ್ದಾರೆ ಈ ಜೆನ್ಜಿ ಹುಡುಗರು. ಜೆನ್ಜಿ ಅಂದ್ರೆ ಚಿಕ್ಕ ವಯಸ್ಸಿನ ಹುಡುಗರು. 1997ರಿಂದ 2012 ನಡುವೆ ಹುಟ್ಟಿದವರನ್ನ ಜೆನ್ಜಿಗಳು ಅಂತ ಕರೀತಾರೆ. ಎಲ್ಲ 20, 18, 22 ಯಂಗ್ಸ್ಟರ್ಗಳಿವರಲ್ಲ, ಈ ಏಜ್ ಗ್ರೂಪ್ನಲ್ಲಿ ಬರ್ತಾರೆ. ಸೊ ಇವ್ರು ರೊಚ್ಚಿಗೆದ್ದಿರೋದು ಈ ಹಳಬರ ಓಲ್ಡ್ ಸ್ಟೈಲ್ ಸರ್ಕಾರಗಳೆಲ್ಲ ಬೇಡ, ಈ ಮುದುಕರಿಗೆ ನಮ್ಮ ಆಸ್ಪಿರೇಷನ್ಸ್ ಎಲ್ಲ ಗೊತ್ತಾಗಲ್ಲ,
ಇವ್ರು ನಮ್ಮ ಜೊತೆ ಕನೆಕ್ಷನ್ನಲ್ಲೇ ಇಲ್ಲ, ನಮಗೇನು ಬೇಕು ಅನ್ನೋದು ಇವ್ರಿಗೆ ಗೊತ್ತೇ ಆಗ್ತಿಲ್ಲ, ದೇಶನ ಹಾಳು ಮಾಡ್ತಿದ್ದಾರೆ, ನಾವು ಹೆಂಗ್ ಸರ್ಕಾರ ಮಾಡ್ತೀವಿ ಅಂತ ಹೇಳಿ ರೊಚ್ಚಿಗೆದ್ದು ಹೋಗಿರೋರು ಸರ್ಕಾರವನ್ನು ಕೆಡವು ಬಿಸಾಕಿದ್ದಾರೆ 2 ದಿನದಲ್ಲಿ. ಅವರು ಈಗ ಈ ರೀತಿ ಆರ್ಭಟಿಸಿರೋದು. ಅಥವಾ ನೇಪಾಳದಲ್ಲಿ ಮಧ್ಯಂತರ ಸರ್ಕಾರ ನಡೆಸೋಕೆ ಜೆನ್ಜಿಗಳು ಅಲ್ಲಿನ ಮಾಜಿ ಚೀಫ್ ಜಸ್ಟಿಸ್ ಸುಶೀಲಾ ಕಾರ್ಕಿರನ್ನ ಆಯ್ಕೆ ಮಾಡಿದ್ರು. ಇದೀಗ ಇವರು ಮಾಧ್ಯಮದ ಮುಂದೆ ಮಾತನಾಡಿ ಮಧ್ಯಂತರ ಸರ್ಕಾರದ ಮುಖ್ಯಸ್ಥೆ ಆಗೋಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಹಾಗೆ ಪ್ರಧಾನಿ ಮೋದಿಯವರ ಗುಣಗಾನ ಮಾಡಿದ್ದಾರೆ ಇವರು. ನಾನು PM ನರೇಂದ್ರ ಮೋದಿ ಅವರಿಗೆ ನಮಸ್ಕಾರ ಮಾಡ್ತೀನಿ, ನನಗೆ ಅವ್ರ ಮೇಲೆ ಒಳ್ಳೆ ನಂಬಿಕೆ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇವರಿಗೆ ಜೆನ್ಜಿಗಳು ಆಯ್ಕೆ ಮಾಡಿರೋದಕ್ಕೂ ಆ ಟೈಮ್ನಲ್ಲಿ ಭಾರತದ PM ಮೇಲೆ ಅಭಿಮಾನ ಬಂದಿರೋದಕ್ಕೂ ಏನು ಸಂಬಂಧ ಗೊತ್ತಿಲ್ಲ. ಜವಾಬ್ದಾರಿ ಕೊಟ್ಟರೆ ತಗೊಳಕ್ಕೆ ರೆಡಿ ಇದ್ದೀನಿ ಜೆನ್ಜಿಗಳು ಹೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು ಸಡನ್ ಆಗಿ ಆಮೇಲೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ನೇಪಾಳದ ಹಿಂಸಾತ್ಮಕ ಪ್ರತಿಭಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ 34ಕ್ಕೆ ಏರಿಕೆಯಾಗಿದೆ. ಇನ್ನು 1300ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಇತ್ತ ಘಟನೆ ಬಗ್ಗೆ ಒಲಿ ಅವರ ಕಮ್ಯುನಿಸ್ಟ್ ಪಾರ್ಟಿ ಮೊದಲ ಪ್ರತಿಕ್ರಿಯೆ ಕೊಟ್ಟಿದೆ. ನೇಪಾಳದಲ್ಲಿ ಸದ್ಯ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ಕಳವಳ ಇದೆ. ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಾಶ ಆಗಿದೆ. ಈ ಕುರಿತು ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಪೋಖ್ರೆಲ್ ಒತ್ತಾಯ ಮಾಡಿದ್ದಾರೆ. ಯಾರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಕಠಿಣ ಕ್ರಮ ತಗೊಳ್ಳೋದು? ನಿಮ್ಮ ಮೇಲೆ ಹುಡುಗರು ಕಠಿಣ ಕ್ರಮ ತಗೊಳ್ತಾ ಇದ್ದಾರೆ, ಅವ್ರ ಮೇಲೆ ಮತ್ತೆ ಕಠಿಣ ಕ್ರಮ ತಗೊಳಕ್ಕೆ ಏನಾರು ಹೆಜ್ಜೆ ಇಡಕ್ ಹೋಗಿ ಅವಾಗ ಮತ್ತೆ ತೋರಿಸ್ತಾರೆ. ಓಡ್ ಹೋಗಿದ್ದಾರೆ, ಹೆಲಿಕಾಪ್ಟರ್ಲ್ಲಿ ಜೋತಾಡ್ಕೊಂಡೆಲ್ಲ ಹೋಗಿದ್ದಾರೆ ಇವರು. ಮಿನಿಸ್ಟರ್ಗಳು ಎಲ್ಲ, ಒಲಿ ಸರ್ಕಾರದ ಮಿನಿಸ್ಟರ್ಗಳು ಹೆದರಿಕೆಯಿಂದ ಹೆಲಿಕಾಪ್ಟರ್ ಜಾಗ ಇಲ್ಲದೆ ನೇತಾಡ್ಕೊಂಡೆಲ್ಲ ಹೋಗಿದ್ದಾರೆ ಸಿಕ್ಕಿಸ್ಕೊಂಡು. ಒಲಿ ಮನೆಗೂ ಬೆಂಕಿ ಬಿದ್ದಿತ್ತು, ರಾಷ್ಟ್ರಪತಿ ಮನೆಗೂ ಬೆಂಕಿ ಬಿದ್ದಿತ್ತು. ಯಾರನ್ನೂ ಕೇರ್ ಮಾಡ್ತಿಲ್ಲ ಇವರು, ಸೇನೆಗೂ ಕೇರ್ ಮಾಡ್ತಿಲ್ಲ, ಪೊಲೀಸರಿಗೂ ಕೇರ್ ಮಾಡ್ತಿಲ್ಲ. ಇಡೀ ದೇಶದ ಯುವಕರೆಲ್ಲ ರೊಚ್ಚಿಗೆದ್ದು ಬಿಟ್ಟಿದ್ದಾರಲ್ವಾ. ಹಾಗಾಗಿ ಅಷ್ಟು ಸುಲಭ ಇಲ್ಲ ಒಲಿ ಅಂಡ್ ಗ್ಯಾಂಗ್ ಈಗ ನೇಪಾಳದಲ್ಲಿ. ಇನ್ನೊಂದು ಕಡೆ ನೇಪಾಳ ಗಡಿಯಲ್ಲಿ ಭಾರತೀಯ ಸೇನೆ ಅಲರ್ಟ್ನಲ್ಲಿದೆ. ನೇಪಾಳ ಜೈಲುಗಳಿಂದ ತಪ್ಪಿಸಿಕೊಂಡು ಭಾರತಕ್ಕೆ ನುಗ್ಗೋಕೆ ಪ್ರಯತ್ನಿಸ್ತಾ ಇದ್ದ 60 ಕೈದಿಗಳನ್ನ ಸಶಸ್ತ್ರ ಸೀಮಾ ಬಲ ಅರೆಸ್ಟ್ ಮಾಡಿದೆ. ಇವರನ್ನ ಸ್ಥಳೀಯ ಪೊಲೀಸರಿಗೆ ಕೊಟ್ಟು ವಿಚಾರಣೆ ನಡೆಸಲಾಗ್ತಾ ಇದೆ. ಇತ್ತ ನೇಪಾಳದಿಂದ ಆಂಧ್ರ ಪ್ರದೇಶದ 150 ಜನ ನೇಪಾಳ್ಗಂಜ್ ಮೂಲಕ ಭಾರತಕ್ಕೆ ಎಂಟರ್ ಆಗಿದ್ದಾರೆ. ಹೀಗಂತ ಆಂಧ್ರ ಸರ್ಕಾರ ಮಾಹಿತಿ ನೀಡಿದೆ. ಮತ್ತೊಂದು ಕಡೆ ನೇಪಾಳದಲ್ಲಿ ಭಾರತೀಯ ಸೇನೆ ನಿಯೋಜನೆ ಮಾಡಬೇಕು ಅಂತ ಬಿಹಾರದ ಪಕ್ಷೇತರ ಸಂಸದ ಪಪ್ಪು ಯಾದವ್ ಕೇಂದ್ರಕ್ಕೆ ಒತ್ತಾಯ ಮಾಡಿದ್ದಾರೆ. ನೇಪಾಳದಲ್ಲಿ ನಡೀತಾ ಇರೋ ದಂಗೆ ನಿಲ್ಲಿಸುವ ನಿಟ್ಟಿನಲ್ಲಿ ಈ ರೀತಿ ಆಕ್ಷನ್ ತಗೋಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯ ಜಾಮಿಯಾ ಮಸೀದಿ ಬಳಿ ಅನುಮಾನಾಸ್ಪದ ಸ್ಫೋಟ ಉಂಟಾಗಿದೆ. ಸ್ಫೋಟಕ್ಕೆ ಅಲ್ಲಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಏನೋ ಇದೇ ಜಮ್ಮು ಕಾಶ್ಮೀರದಲ್ಲಿ ಆಪ್ ಸಂಸದ ಸಂಜಯ್ ಸಿಂಗ್ ಸೇರಿ ಹಲವು ಆಪ್ ನಾಯಕರನ್ನ ಗೃಹ ಬಂಧನದಲ್ಲಿ ಇಡಲಾಗಿದೆ. ದೋಡಾ ಜಿಲ್ಲೆಯ ಆಪ್ ಶಾಸಕ ಮೆಹರಾಜ್ ಮಲ್ಲಿಕ್ರನ್ನ ಬಂಧಿಸಲಾಗಿತ್ತು. ಈ ಬಂಧನ ವಿರೋಧಿಸಿ ಪ್ರತಿಭಟನೆ ನಡೆಸೋಕೆ ಸಂಜಯ್ ಸಿಂಗ್ ಪ್ಲಾನ್ ಮಾಡಿದ್ರು. ಹೀಗಾಗಿ ಗೃಹ ಬಂಧನದಲ್ಲಿ ಇಡಲಾಗಿದೆ. ಆ ಉದ್ವಿಗ್ನತೆ ಇರೋ ಟೈಮ್ನಲ್ಲೇ ಈ ಸ್ಫೋಟ ನಡೆದಿದೆ. ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಕುರಿತು ಪಿಯೂಷ್ ಗೋಯಲ್ ವಾಣಿಜ್ಯ ಸಚಿವ, ಟ್ರೇಡ್ ಮಿನಿಸ್ಟರ್, ಕಾಮರ್ಸ್ ಮಿನಿಸ್ಟರ್ ಒಂದು ಇಂಪಾರ್ಟೆಂಟ್ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ ಫೆಬ್ರವರಿ ತಿಂಗಳಲ್ಲಿ PM ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡೂ ಕಡೆಯ ಸಚಿವರುಗಳು ಸೇರಿಕೊಂಡು 2025 ನವೆಂಬರ್ ಒಳಗಡೆ ಒಳ್ಳೆ ಒಪ್ಪಂದ ಮಾಡ್ಕೋಬೇಕು ಅನ್ನೋ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಒಪ್ಪಂದದ ಮೊದಲನೇ ಭಾಗ ನವೆಂಬರ್ ಒಳಗೆ ಫೈನಲೈಸ್ ಆಗಬೇಕು. ಕಳೆದ ಮಾರ್ಚ್ನಿಂದ ಈ ವಿಚಾರದ ಬಗ್ಗೆ ಬಹಳ ಚೆನ್ನಾಗಿ ಮತ್ತು ಸೀರಿಯಸ್ ಆಗಿ ಚರ್ಚೆ ನಡೆದಿದೆ. ಸಾಕಷ್ಟು ಪ್ರಗತಿ ಕೂಡ ಆಗಿದೆ. ಈ ಪ್ರಗತಿಯಿಂದ ಎರಡೂ ಕಡೆಯವರು ತೃಪ್ತರಾಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಭಾರತದ ಮೇಲೆ ಹೆಚ್ಚುವರಿ 25% ಟ್ಯಾರಿಫ್ ಬಿದ್ದ ಮೇಲೆ ಉಭಯ ದೇಶಗಳ ಮಾತುಕತೆ ನಿಂತು ಹೋಗಿತ್ತು. ಇದೀಗ ಪುನಃ ಈ ಮಾತುಕತೆ ಆರಂಭಿಸೋಕೆ ಭಾರತದ ಅಧಿಕಾರಿಗಳು ಮುಂದಿನ ವಾರವೇ ಅಮೆರಿಕಗೆ ಪ್ರಯಾಣ ಬೆಳೆಸ್ತಾರೆ. ಜೊತೆಗೆ ಆದಷ್ಟು ಬೇಗ ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಟ್ರಂಪ್ ಫೋನ್ ಕಾಲ್ನಲ್ಲಿ ಮಾತುಕತೆ ಕೂಡ ನಡೆಸಲಿದ್ದಾರೆ ಅಂತ ಸರ್ಕಾರಿ ಮೂಲಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಮೋದಿ ಚೀನಾ ಭೇಟಿ ಬಳಿಕ ಈ ಎಲ್ಲ ತರಾತುರಿಯಲ್ಲಿ ಬೆಳವಣಿಗೆಗಳು ನಡೀತಾ ಇರೋದು. ಇತ್ತ ಅಮೆರಿಕ ಮತ್ತು ಭಾರತದ ಮಧ್ಯೆ ದೊಡ್ಡ ರಕ್ಷಣಾ ಡೀಲ್ ಆಗೋ ಸುಳಿವು ಸಿಗ್ತಾ ಇದೆ. ಭಾರತ ಅಮೆರಿಕದಿಂದ 6 P-8I ಗಸ್ತು ಏರ್ ಕ್ರಾಫ್ಟ್ಗಳನ್ನು ಖರೀದಿ ಮಾಡೋಕೆ ಮುಂದಿನ ವಾರ ಮಾತುಕತೆ ಶುರು ಮಾಡಬಹುದು ಅಂತ ಹೇಳಲಾಗ್ತಿದೆ. ಇದು $4 ಬಿಲಿಯನ್ ಡೀಲ್ ಆಗಿದ್ದು 2019ರಿಂದ ಮಾತುಕತೆ ಸ್ಥಗಿತ ಆಗಿತ್ತು. ಈಗ ಮತ್ತೆ ಮಾತುಕತೆ ಪುನರಾರಂಭಿಸೋಕೆ ಅಮೆರಿಕದ ರಕ್ಷಣಾ ಇಲಾಖೆ ಮತ್ತು ಬೋಯಿಂಗ್ ಅಧಿಕಾರಿಗಳು ಕೆಲ ದಿನಗಳಲ್ಲಿ ಭಾರತಕ್ಕೆ ಬರ್ತಾ ಇದ್ದಾರೆ. ಹೀಗಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ. ವ್ಯಾಪಾರ ಒಪ್ಪಂದದ ಕುರಿತು ಭಾರತದೊಂದಿಗೆ ಮಾತುಕತೆ ನಡೀತಾ ಇದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ದಿವಂಗತ ನಟ ವಿಷ್ಣುವರ್ಧನ್ ಹಾಗೂ ದಿವಂಗತ ನಟಿ ಬಿ ಸರೋಜಾ ದೇವಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗೆ ರಾಷ್ಟ್ರಕವಿ ಕುವೆಂಪು ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋಕೆ ಸಚಿವ ಸಂಪುಟ ನಿರ್ಧಾರ ಮಾಡಿದೆ. ಏನೋ ಬೆಂಗಳೂರಿನ ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರಿಸ್ ಹೆಸರಿಡೋಕೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀನಿ ಅಂತ ಹೇಳಿದ್ರು. ಈಗ ಈ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ.
ಇತ್ತ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕೂಡ ವಿರೋಧಿಸಿದ್ದಾರೆ. ಇದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಡೋ ಅಪಮಾನ ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಕ್ರಮವನ್ನ ನಾನು ಖಂಡಿಸ್ತೀನಿ. ನೆಹರು ಕಾಲದಿಂದಲೂ ಕಾಂಗ್ರೆಸ್ ಮರಾಠ ರಾಜರನ್ನ ಅಪಮಾನಿಸುವ ಸಂಪ್ರದಾಯ ಮುಂದುವರೆಸಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಬೆಂಗಳೂರು ನಗರದ ಶಾಸಕರ ಕ್ಷೇತ್ರಗಳಿಗೆ ಸಿಎಂ ಸಿದ್ದರಾಮಯ್ಯ ತಲಾ 50 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಈ ಅನುದಾನವನ್ನ ರಸ್ತೆ ದುರಸ್ತಿ ಮತ್ತು ಹೊಸ ರಸ್ತೆ ನಿರ್ಮಾಣಕ್ಕೆ ಬಳಸಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಏನೋ ತುಮಕೂರಲ್ಲಿ ಸಂಘ ಪರಿವಾರದ ವಿದ್ಯಾರ್ಥಿ ಘಟಕವಾಗಿರೋ ಎಬಿವಿಪಿ ಏನೊಂದು ಪ್ರೋಗ್ರಾಂ ಇಟ್ಕೊಂಡಿತ್ತು. ಅದರಲ್ಲಿ ಗೃಹ ಮಂತ್ರಿ ಪರಮೇಶ್ವರ್ ಅವರು ಪಾಲ್ಗೊಂಡಿರೋದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದರ ಬೆನ್ನಲ್ಲೇ ಖುದ್ದು ಪರಮೇಶ್ವರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ದಾರಿಯಲ್ಲಿ ಹೋಗ್ತಾ ಇದ್ದೆ. ದಾರಿಯಲ್ಲಿ ಹೋಗ್ತಿದ್ದಾಗ ರಾಣಿ ಅಬ್ಬಕ್ಕ ಮೆರವಣಿಗೆ ಮಾಡ್ತಾ ಇರೋದು ಕಾಣಿಸ್ತು. ಈ ವೇಳೆ ತಿಪಟೂರು ಕಾಂಗ್ರೆಸ್ ಶಾಸಕ ಕೆ ಷಡಕ್ಷರಿ ಮತ್ತು ನಾನು ಒಟ್ಟಿಗೆ ಇದ್ವಿ. ಅವ್ರು ನಮ್ಮ ನೋಡಿದವರು ಬನ್ನಿ ಹೂ ಹಾಕಿ ಅಂತ ಕರೆದ್ರು. ಓ, ರಾಣಿ ಅಬ್ಬಕ್ಕ ಮೆರವಣಿಗೆ, ಹೂ ಹಾಕೋಣ ಅಂತ ನಾವು ಹೋಗಿ ಹೂ ಹಾಕಿದ್ವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲಪ್ಪ. ಯಾರಾದ್ರೂ ವಿವಾದ ಮಾಡ್ಕೊಂಡ್ರೆ ನೀವು ಮಾಡ್ಕೊಳ್ಳಿ, ನನಗೇನು ತೊಂದರೆ ಇಲ್ಲ. ನಾನು ಕಾಂಗ್ರೆಸ್ಸಿಗನಾಗೇನೆ ಸಾಯ್ತೀನಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅತ್ತ ಎಬಿವಿಪಿ ಕೂಡ ಈ ವಿಚಾರವನ್ನ ರಾಜಕೀಯ ಮಾಡಬೇಡಿ ಅಂತ ಮನವಿ ಮಾಡಿದೆ. ಅಂದಹಾಗೆ ರಾಣಿ ಅಬ್ಬಕ್ಕರ 500ನೇ ಜಯಂತಿ ಪ್ರಯುಕ್ತ ಎಬಿವಿಪಿ ರಾಜ್ಯಾದ್ಯಂತ ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ತುಮಕೂರು ಜಿಲ್ಲೆ ತಿಪಟೂರಲ್ಲಿ ರಥಯಾತ್ರೆ ಸಾಗುವಾಗ ಸೆಪ್ಟೆಂಬರ್ 9ನೇ ತಾರೀಕು ಪರಮೇಶ್ವರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿರೋದು ಎಲ್ಲಾ ಕಡೆ ವೈರಲ್ ಆಗಿತ್ತು. ಡಿಕೆ ಶಿವಕುಮಾರ್ ಅವರು ಸಂಘದ ಪ್ರಾರ್ಥನೆಯನ್ನ ವಿಧಾನಸಭೆಯಲ್ಲಿ ಹಾಡಿ ವೈರಲ್ ಆಗಿದ್ರಲ್ಲ. ಅದಾದ್ಮೇಲೆ ಪರಮೇಶ್ವರು ಏನಪ್ಪಾ ಇದು RSS ನ ಅಂಗಸಂಸ್ಥೆ ಬಿಜೆಪಿಯ ವಿದ್ಯಾರ್ಥಿ ಘಟಕ ತರ ಇರುವಂತ ಎಬಿವಿಪಿ, ಅಲ್ಲಿ ಹೋಗಿ ಅವ್ರು ಕಾಣಿಸ್ಕೊಂಡ್ರಲ್ಲ. ಪರಮೇಶ್ವರ್ ಕೂಡ ಹೋಮ್ ಮಿನಿಸ್ಟರ್ ಕೂಡ ಆಫ್ಟರ್ DCM ಏನ್ ಕತೆ ಅನ್ನೋ ಚರ್ಚೆ ಆಗ್ತಿತ್ತಲ್ಲ. ಸೊ ಅವ್ರ ಈ ರೀತಿ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ. ಕರೆದ್ರು, ಹೂ ಹಾಕ್ ಬಂದೆ ಅಂತ. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಥವಾ CRPF ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಭದ್ರತೆಗೆ ಸಂಬಂಧಪಟ್ಟಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಸ್ವಲ್ಪ ಹೇಳಿದಂಗೆ ಕೇಳಿ, ನೀವು ಈ ರೀತಿ ಮಾಡ್ತಾ ಹೋದ್ರೆ ನಿಮ್ ಜೀವಕ್ಕೆ ಅಪಾಯ ಇರೋದು ನೋಡಿ ಹುಷಾರ್ ಅಂತ ಹೇಳಿದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಈ ಕುರಿತು ಪತ್ರ ಕೂಡ ಬರೆದಿದ್ದಾರೆ. ರಾಹುಲ್ ಗಾಂಧಿ ಹೇಳಿದ್ರೆ ಕೇಳ್ತಾ ಇಲ್ಲ, ಸ್ವಲ್ಪ ನೀವಾದ್ರೂ ನೋಡ್ಕೊಳ್ಳಿ ಅಂತ. ರಾಹುಲ್ ಗಾಂಧಿ ಅವರಿಗೆ Z+ ಸೆಕ್ಯೂರಿಟಿ ಕೊಡಲಾಗಿದೆ. ಜೊತೆಗೆ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಜನ್ ASL ಅದರಿಂದಲೂ ಭದ್ರತೆಯನ್ನು ಕೊಡಲಾಗಿದೆ. ಆದರೆ ರಾಹುಲ್ ಗಾಂಧಿ ಅವರು ಸೆಕ್ಯೂರಿಟಿ ಪ್ರೋಟೋಕಾಲ್ ಫಾಲೋನೇ ಮಾಡ್ತಿಲ್ಲ. ಸೆಕ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ ಕೇಳ್ತಿಲ್ಲ. ಹಲವು ಬಾರಿ ಭದ್ರತಾ ನಿಯಮಗಳನ್ನು ಉಲ್ಲಂಘಿಸಿ ವಿದೇಶಗಳಿಗೂ ಹೋಗಿದ್ದಾರೆ. ಇಟಲಿ, ವಿಯೆಟ್ನಾಂ, ದುಬೈ, ಕತರ್, ಲಂಡನ್, ಮಲೇಷ್ಯಾಗೆಲ್ಲ ಹೋಗಿ ಬಂದಿದ್ದಾರೆ. ಸೆಕ್ಯೂರಿಟಿ ಪ್ರೋಟೋಕಾಲ್ ಕೇಳೋದು, ಮಾಡೋದು, ಚರ್ಚೆ ಮಾಡೋದು ಏನಿಲ್ಲ. ಇದು ಗಂಭೀರವಾದ ವಿಚಾರ. ನಮಗಂತೂ ಅವ್ರಿಗೆ ಹೇಳಿ ಸಾಕಾಯ್ತು, ನೀವಾದ್ರೂ ಕೂಡ ನೋಡ್ಕೋಬೇಕು ಅನ್ನೋ ರೀತಿಯಲ್ಲಿ ಸೀದಾ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರ ಬರೆದು ಕಂಪ್ಲೇಂಟ್ ಕೊಟ್ಟಿದೆ CRPF. ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ಸಪರೇಟ್ ಆಗಿ ಕೂಡ ಪತ್ರ ಬರೆದಿದ್ದಾರೆ. ದಯವಿಟ್ಟು ಇನ್ನು ಮುಂದೆ ಸ್ವಲ್ಪ Z+ ಸೆಕ್ಯೂರಿಟಿಯ ಹಾಗೂ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಜನ್ ನಿಯಮಗಳನ್ನ ಫಾಲೋ ಮಾಡಿ. ಇಂಥ ನೆಗ್ಲಿಜೆನ್ಸಿ ಜೀವಕ್ಕೆ ಅಪಾಯಕಾರಿಯಾಗುತ್ತೆ, ಕೇರ್ಫುಲ್ ಆಗಿರಿ ಅಂತ CRPF ಆಗ್ರಹ ಮಾಡಿದೆ ರಾಹುಲ್ ಗಾಂಧಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆ ಅವ್ರು ಕೊಟ್ಟಿಲ್ಲ. ದೇಶದಲ್ಲಿ ಈಗ ಇನ್ನೊಂದು ದೊಡ್ಡ ಉಗ್ರ ಗ್ಯಾಂಗ್ ಅನ್ನ ಮುಂಚೆನೆ ಅವ್ರು ಕಾರ್ಯಾಚರಣೆ ಮಾಡೋಕ್ಕಿಂತ ಮುಂಚೆನೆ, ಸ್ಫೋಟ ಮಾಡೋಕ್ಕೂ ಮುಂಚೆನೆ ಹಿಡಿದು ಹಾಕಲಾಗಿದೆ. ಪಾಕ್ ಮೂಲದ ಉಗ್ರ ಮಾಡ್ಯೂಲ್ ಅನ್ನ ಹಿಡಿಯಲಾಗಿದೆ. ದಿಲ್ಲಿ ಪೊಲೀಸರ ಸ್ಪೆಷಲ್ ಸೆಲ್ ಮತ್ತು ಕೇಂದ್ರ ತನಿಖಾ ತಂಡಗಳು ದೇಶದ ಅನೇಕ ರಾಜ್ಯಗಳಲ್ಲಿ ಕಾರ್ಯಾಚರಣೆ ನಡೆಸಿ 5 ಅರೆಸ್ಟ್ ಮಾಡಿದ್ದಾರೆ. ಬುಧವಾರವಷ್ಟೇ ದಾಳಿ ನಡೆಸೋಕೆ ಸ್ಕೆಚ್ ಹಾಕಿದ್ದ ಮಾಸ್ಟರ್ ಮೈಂಡ್ ಅಶರ್ ಡ್ಯಾನಿಸ್ ಮತ್ತು ಆಫ್ತಾಬ್ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಸುಫಿಯಾನ್, ಮುಜಫಾ ಮತ್ತು ಕಮ್ರಾನ್ ಅನ್ನೋ ಉಗ್ರ ಕ್ರಿಮಿಗಳನ್ನ ಹಿಡಿದು ಹಾಕಲಾಗಿದೆ. ಇವರ ಬಳಿ ಇದ್ದ ಸುಧಾರಿತ ಸ್ಫೋಟಕ ತಯಾರಿಕಾ ಸಾಧನಗಳು, ಕೆಮಿಕಲ್ಸ್ ಇವೆಲ್ಲವನ್ನ ಸೀಸ್ ಮಾಡಲಾಗಿದೆ. ಭಾರತೀಯ ನೌಕಾಪಡೆಗೆ ಇದೇ ಫಸ್ಟ್ ಟೈಮ್ ಲಾನ್ಸಾ N ಹೆಸರಿನ 3D ಏರ್ ಸರ್ವೆಲೆನ್ಸ್ ರೇಡಾರ್ ಅನ್ನ ನೇವಿಗೆ ನಿಯೋಜನೆ ಮಾಡಲಾಗಿದೆ. ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ TAS ಮತ್ತು ಸ್ಪೇನ್ನ ಡಿಫೆನ್ಸ್ ಕಂಪನಿ ಇಂದ್ರ ಜಂಟಿಯಾಗಿ ಈ ಸಿಸ್ಟಮ್ ನ ಡೆವಲಪ್ ಮಾಡಿದ್ದಾರೆ. ಈ ಮೂಲಕ ದೇಶದಲ್ಲಿ ನೆಕ್ಸ್ಟ್ ಜನರೇಷನ್ ನೇವಲ್ ಸರ್ವೆಲೆನ್ಸ್ ರೇಡಾರ್ ನಿರ್ಮಾಣ ಮಾಡಿ ಇಂಟಿಗ್ರೇಟ್ ಮಾಡಿದ ಮೊದಲ ಇಂಡಿಯನ್ ಕಂಪನಿ ಅನ್ನೋ ಹೆಗ್ಗಳಿಕೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಈಗ ಪಾತ್ರ ಆಗಿದ್ದಾರೆ. ಅಂದಹಾಗೆ ಲಾನ್ಸಾ N ಹೈಲಿ ಅಡ್ವಾನ್ಸ್ಡ್ ರೇಡಾರ್ ಸಿಸ್ಟಮ್ 500 ಕಿಲೋಮೀಟರ್ ದೂರದಲ್ಲೇ ಶತ್ರು ಆಬ್ಜೆಕ್ಟ್ ಅನ್ನ ಪತ್ತೆ ಹಚ್ಚುತ್ತೆ. ಟಾರ್ಗೆಟ್ ಎಷ್ಟು ದೂರದಲ್ಲಿದೆ, ದಿಕ್ಕ್ಯಾವುದು, ಅದರ ಎತ್ತರ ಎಷ್ಟಿದೆ, ಎಲ್ಲವನ್ನ ಇದು ಪತ್ತೆ ಹಚ್ಚಿ ಮಾಹಿತಿ ಕೊಡುತ್ತೆ. ಏನೋ ಭಾರತ ಭೇಟಿಯಲ್ಲಿರೋ ಮಾರಿಷಸ್ ಪ್ರಧಾನಿ ನವೀನ್ ರಾಮ್ಗುಲನ್ ವಾರಣಾಸಿಯಲ್ಲಿ PM ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿದ್ದಾರೆ. ಇಬ್ಬರು ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ರಕ್ಷಣೆ, ಹೂಡಿಕೆ, ತಂತ್ರಜ್ಞಾನ, ಇನೋವೇಷನ್ ಸೇರಿದಂತೆ ಹಲವು ವಲಯಗಳಲ್ಲಿ ಪರಸ್ಪರ ಸಂಬಂಧ ಹೆಚ್ಚು ಮಾಡೋಕೆ ಒಪ್ಪಿಕೊಂಡಿದ್ದಾರೆ. ಈ ವೇಳೆ 2 ರಾಷ್ಟ್ರಗಳ ನಡುವೆ ಹಲವು ಮಹತ್ವದ ಒಪ್ಪಂದಗಳಾಗಿವೆ. ಜಂಟಿ ಸುದ್ದಿಗೋಷ್ಠಿ ಕೂಡ ನಡೆಸಿದ್ದಾರೆ. ಈ ಟೈಮ್ನಲ್ಲಿ ಮಾತನಾಡಿರೋ PM ಮೋದಿ, ಭಾರತ ಮತ್ತು ಮಾರಿಷಸ್ ಬರೀ ಪಾರ್ಟ್ನರ್ಸ್ ಅಲ್ಲ, ಫ್ಯಾಮಿಲಿ ತರ ಅಂತ ಹೇಳಿದ್ದಾರೆ. ಮಾರಿಷಸ್ ಭಾರತದ ನೇಬರ್ಹುಡ್ ಫಸ್ಟ್ ಪಾಲಿಸಿ ಮತ್ತು ವಿಷನ್ ಮಹಾಸಾಗರದ ಪ್ರಮುಖ ಪಿಲ್ಲರ್. ಇನ್ಮುಂದೆ ಭಾರತ ಮಾರಿಷಸ್ ಸ್ಥಳೀಯ ಕರೆನ್ಸಿಯಲ್ಲೇ ವ್ಯಾಪಾರ ಮಾಡಲಿವೆ ಅಂತ ಮೋದಿ ಹೇಳಿದ್ದಾರೆ. ಹಾಗೆ ಮೋದಿ ಮಾರಿಷಸ್ಗೆ
$680 ಮಿಲಿಯನ್ ಮೊತ್ತದ ಸ್ಪೆಷಲ್ ಎಕನಾಮಿಕ್ ಪ್ಯಾಕೇಜ್ ಅನ್ನ ಕೂಡ ಘೋಷಿಸಿದ್ದಾರೆ. ಇನ್ನು ಕ್ವಿಕ್ ಆಗಿ ಇತರ ಪ್ರಮುಖ ಸುದ್ದಿಯತ್ತ ಗಮನ ಹರಿಸೋದಾದ್ರೆ, ಕಲಬುರಗಿ ಜಿಲ್ಲೆಯಲ್ಲಿ ಸಣ್ಣದಾಗಿ ಭೂಕಂಪ ಆಗಿದೆ. ರಿಕ್ಟರ್ ಮಾಪಕದಲ್ಲಿ 2.3 ತೀವ್ರತೆಯ ಸಣ್ಣ ಭೂಕಂಪ ಆಗಿದೆ. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಮಾಹಿತಿ ಕೊಟ್ಟಿದೆ. ಈ ಜಿಲ್ಲೆಯ ಆಳಂದ ತಾಲೂಕಿನ ಚಿಂಚನಸೂರು ಗ್ರಾಮದ ಆಸುಪಾಸಲ್ಲಿ ಬೆಳಗ್ಗೆ 8:17 ಸುಮಾರಿಗೆ ಭೂಮಿ ಸ್ವಲ್ಪ ಕಂಪಿಸಿದೆ. ಏನೋ ಹುಲಿ ಕಾಟ ಜಾಸ್ತಿ ಆಗಿದೆ, ಹಿಡಿತಾ ಇಲ್ಲ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳನ್ನೇ ಬೋನಲ್ಲಿ ಕೂಡಿ ಹಾಕಿದ ಘಟನೆ ಚಾಮರಾಜನಗರದ ಬೊಮ್ಮಲಾಪುರದಲ್ಲಿ ನಡೆದಿದೆ. ಈಗ ಆ ರೀತಿ ಕೆಲಸ ಮಾಡಿದವರ ಮೇಲೆ ಕೇಸ್ ಹಾಕಲಾಗಿದೆ. ರಘು, ಪ್ರಸಾದ್, ದೀಪು, ಗಂಗಾಧರ ಸ್ವಾಮಿ ಮತ್ತು ರೇವಣ್ಣ ಅನ್ನೋರ ಮೇಲೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಾಗೂ ಜೀವ ಬೆದರಿಕೆ ಹಾಕಿದ ಪ್ರಕರಣ ದಾಖಲಾಗಿದೆ. ಹುಲಿ ಹಿಡಿಯಕ್ಕಾಗಲ್ಲ ನಿಮ್ ಕೈಲಿ, ನಿಮ್ಮನ್ನೇ ಕೊಡಾಕ್ತಿವಿ ಅಂತ ಮೋಸ್ಟ್ಲಿ ನೇಪಾಳದಿಂದ ಇನ್ಸ್ಪಿರೇಷನ್ ತಗೊಂಡ್ರಂತ ಕಾಣುತ್ತೆ ಇವರು. ಏನು ಛತ್ತೀಸ್ಗಢದ ಕಾಂಕೇರ್ ಜಿಲ್ಲೆಯಲ್ಲಿ ಟಾಪ್ ನಕ್ಸಲ್ ನಾಯಕ ಮಾಸಾನನ್ನ ಹೊಡೆದು ಹಾಕಲಾಗಿದೆ. ಒಟ್ಟು 10 ನಕ್ಸಲರನ್ನ ಹೊಡೆದು ಹಾಕಲಾಗಿದೆ. ಅದರಲ್ಲೂ ಕೂಡ ಈ ಮಾಸಾನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 8 ಲಕ್ಷ ರೂಪಾಯಿ ಬಹುಮಾನ ಕೂಡ ಇತ್ತು. ಮತ್ತೊಂದು ಕಡೆ ಇದೇ ಛತ್ತೀಸ್ಗಢದ ನಾರಾಯಣಪುರ ಜಿಲ್ಲೆಯಲ್ಲಿ ನಕ್ಸಲ್ ಶರಣಾಗತಿ ಕೂಡ ಆಗಿದೆ. 16 ನಕ್ಸಲರು ಶಸ್ತ್ರತ್ಯಾಗ ಮಾಡಿ ನಾವು ವಾಪಸ್ ನಾಗರಿಕ ಜೀವನಕ್ಕೆ ಬರ್ತೀವಿ ಅಂತ ಬಂದಿದ್ದಾರೆ. ಕನ್ನಡದ ಖ್ಯಾತ ನಟ ನಿರ್ದೇಶಕ ಎಸ್ ನಾರಾಯಣ್ ಮೇಲೆ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿಬಂದಿದೆ. ಅವ್ರ ಸೊಸೆ ಪವಿತ್ರ ಎಸ್ ನಾರಾಯಣ್ ಮತ್ತವರ ಪುತ್ರ ಪವನ್ ಮೇಲೆ ವರದಕ್ಷಿಣೆ ಕಿರುಕುಳ ಕೇಸ್ ಹಾಕಿದ್ದಾರೆ. ಇದಕ್ಕೆ ಎಸ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ದೇಶದ ಹೆಣ್ಮಕ್ಕಳಿಗೆ ಅತ್ತೆ ಮಾವ ಗಂಡನ ವಿರುದ್ಧ ನಿಲ್ಲೋಕೆ ಸಿಗೋ ಸುಲಭದ ಅಸ್ತ್ರವೇ ವರದಕ್ಷಿಣೆ ಕಿರುಕುಳದ ಕೇಸ್. ಅದನ್ನೇ ನಮ್ಮ ಸೊಸೆ ಕೂಡ ನಮ್ಮ ಮೇಲೆ ದುರುಪಯೋಗ ಪಡಿಸಿಕೊಂಡು ಪ್ರಯೋಗ ಮಾಡಿದ್ದಾಳೆ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಮಾರ್ಕೆಟ್ ವಿಚಾರಕ್ಕೆ ಬಂದ್ರೆ, ಭಾರತದ ಷೇರುಪೇಟೆ ಫ್ಲಾಟ್ ಬಟ್ ಗ್ರೀನ್ ಅಲ್ಲಿ ಎಂಡ್ ಆಗಿದೆ. ಸೆನ್ಸೆಕ್ಸ್ ಬರೀ 123 ಪಾಯಿಂಟ್ಸ್ ರೈಸ್ ಆಯಿತು, 81,548ಕ್ಕೆ ತಲುಪಿತು. ನಿಫ್ಟಿ 32 ಪಾಯಿಂಟ್ಸ್ ಹೆಚ್ಚಾಗಿ 25,005ಕ್ಕೆ ತಲುಪಿದೆ. ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಮಾತುಕತೆ ಹೆಚ್ಚಾಗಿ ನಡೀತಾ ಇದೆ ಅಂತ ಎರಡೂ ರಾಷ್ಟ್ರಗಳು ಹೇಳಿಕೊಂಡಿವೆ. ಜೊತೆಗೆ ನಾನು ಮೋದಿ ಜೊತೆಗೆ ಮಾತನಾಡ್ತೀನಿ ಅಂತ ಟ್ರಂಪ್ ಬೇರೆ ಸಿಗ್ನಲ್ ಕೊಟ್ಟಿದ್ದಾರೆ. ಹೀಗಾಗಿ ಟ್ರೇಡ್ ಡೀಲ್ ಆಗಬಹುದು ಅನ್ನೋ ಆಸೆ ಮಾರ್ಕೆಟ್ ನಲ್ಲಿ ಮತ್ತೆ ಗರಿಗೆದರಿದೆ. ಏನೋ ಇನ್ಫೋಸಿಸ್, ಟೈಟನ್, ಅಲ್ಟ್ರಾಟೆಕ್ ಸಿಮೆಂಟ್, ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ವಿಪ್ರೋ ರೆಡ್ ನಲ್ಲಿದ್ವು. ಎನ್ಟಿಪಿಸಿ, ಆಕ್ಸಿಸ್ ಬ್ಯಾಂಕ್, ಪವರ್ ಗ್ರಿಡ್ ಕಾರ್ಪೊರೇಷನ್, ಭಾರತೀಯ ಏರ್ಟೆಲ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಷೇರುಗಳು ಗ್ರೀನ್ ನಲ್ಲಿದ್ವು. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 36 ಪೈಸೆ ಇಳಿಕೆಯಾಗಿ $88.47 ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ, 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $538 ಕಮ್ಮಿಯಾಗಿ $1,09,097 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $500 ಕಮ್ಮಿಯಾಗಿ $99,930 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $95 ಕಮ್ಮಿಯಾಗಿ $1,24,499 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.